ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸೀರೀಸ್ ಪಾರ್ಟ್ 2. ಹೆಲೋ ಎವ್ರಿವಾನ್. ಹಾಗೆ ನಾನು ಕಳೆದ ವಿಡಿಯೋದಲ್ಲಿ ಮೈಸೂರು ಪಾರ್ಟ್ 1 ಹಾಕಿದ್ದೇನೆ. ಹಾಗೆ ನಾನು ಇದು ನೆಕ್ಸ್ಟ್ ಡೇ ನಾವು ಎಲ್ಲಿಗೆಲ್ಲ ಹೋದ್ವಿ ಅಂತೆಲ್ಲ ಫುಲ್ ವಿಡಿಯೋ ಹಾಕಿದ್ದೇನೆ. ನನ್ನ ವಿಡಿಯೋ ಸ್ಕಿಪ್ ಮಾಡಿದ್ದು ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿನ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ಆಲ್ ವಿಡಿಯೋ ನಿಮಗಲ್ಲಿ ಮುಂದೆ ತೋರಿಸ್ತದೆ. ಹಾಗೆ ನಾನು ನೆಕ್ಸ್ಟ್ ಡೇ ಮೈಸೂರಲ್ಲಿ ನಾವು ಫಿಲೋಮಿನ್ ಚರ್ಚಿಗೆ ಹೋದೆವು ಒಂದು ಸಂಜೆ ಹೊತ್ತಲ್ಲಿ. ನಾನಿದು 3ನೇ ಸಲ ಹೋಗೋದು ಫಿಲೋಮಿನ್ ಚರ್ಚಿಗೆ. ಹಾಗೆ ಅಲ್ಲಿ ಸ್ವಲ್ಪ ರಶ್ ಇತ್ತು. ಮತ್ತು ನಾವು ಅಲ್ಲಿಗೆ ಹೋಗುವಾಗ ಆ ಟೈಮಲ್ಲಿ ಪ್ರೇಯರ್ ಆಗ್ತಿತ್ತು. ಅಲ್ಲಿಗೆ ಒಳಗೆ ಹೋಗ್ಬೋದಿತ್ತು, ಬಟ್ ಅಲ್ಲಿ ಒಳಗೆ ಕ್ಯಾಮರಾ ಅಲೌಡ್ ಇಲ್ಲ ಅಂತ ಹೇಳಿದರು. ಹಾಗೆ ನಾವು ಕ್ಯಾಮರಾ ಒಳಗೆ ಎಂತ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋಸ್. ಮತ್ತು ನಾವು ಮೈಸೂರಿಗೆ ಹೋದ ಸಮಯದಲ್ಲಿ ಅವರ ದಸರಾ ಪ್ರಿಪರೇಷನ್ ಆಗ್ತಿತ್ತು. ಹಾಗೆ ನಾವು ಹೋದದ್ದು ರೈಲ್ವೆ ಮ್ಯೂಸಿಯಮ್ಗೆ. ಹಾಗೆ ನಾವು ಅಲ್ಲಿ ಹೋಗುವಾಗ ಫುಲ್ ಅಲ್ಲಿ ಬ್ಲಾಕ್ ಇತ್ತು, ಅವರ ಫಂಕ್ಷನ್ ಎಲ್ಲ ಆಗ್ತಿತ್ತು. ಹಾಗೆ ನಾವು ಲೇಟ್ ಆಯ್ತಲ್ಲ, ಅಲ್ಲಿ ಕ್ಲೋಸ್ ಆಯಿತು ಬೇಗ, 5 ಗಂಟೆಗೆ ಕ್ಲೋಸ್ ಆಗ್ತದೆ ಅಲ್ಲಿ. ಹಾಗೆ ನಾವು ಅಲ್ಲಿಂದ ಇಲ್ಲಿಗೆ ಫಿಲೋಮಿನ್ ಚರ್ಚಿಗೆ ಬಂದೆವು. ಅಲ್ಲಿ ಕೂಡ ರಶ್ ಇತ್ತು. ಮತ್ತು ನಾವು ಅಲ್ಲಿಂದ ಸೀದಾ ಆದರೆ ಎದುರುಗಡೆ ಒಂದು ಬೇಕ್ರಿ ಇತ್ತು, ಅಲ್ಲಿ ಚಹಾ ಕುಡ್ಲಿಕ್ಕೆ ಹೋದೆವು. ಮತ್ತು ಚಹಾ ಕುಡ್ದಾದ್ಮೇಲೆಲ್ಲ ಒಂದು ಚಿಕ್ಕ ಪಿಜ್ಜಾ ತೆಗೆದೆವು, ಬೇಕ್ರಿ ಪಿಜ್ಜಾ. ಅದು ಒಳ್ಳೆ ಟೇಸ್ಟ್ ಇತ್ತು, ಪರವಾಗಿಲ್ಲ, ಒಳ್ಳೆ ಇತ್ತು. ಮತ್ತು ನಾವಲ್ಲಿ ಸೈಡಲ್ಲಿ ಸ್ಯಾಂಡಲ್ ಶಾಪ್ ಇತ್ತು, ಅಲ್ಲಿಗೆ ನಾವು ಹೋದೆವು. ಅದರ ಚರ್ಚಿನ ಒಪೋಸಿಟಲ್ಲಿತ್ತು ಸ್ಯಾಂಡಲ್. ಹಾಗೆ ಹೋದ ವರ್ಷ ನಾವು ಹೋದಾಗ ಅಲ್ಲಿ ಐಟಮ್ ಎಲ್ಲ ತೆಗೆದ್ವಿ, ಸೋಪು ಮತ್ತು ಕ್ರೀಮ್ ಐಟಮ್, ಫೇಸ್ ಕ್ರೀಮು, ಸ್ಕ್ರಬ್ ಐಟಮ್ ಎಲ್ಲ ತೆಗೆದ್ವಿ. ಈ ಸಲ ನಾವೆಂತ ತೆಗಲಿಲ್ಲ, ಹಾಗೆ ನೋಡ್ಲಿಕ್ಕೆ ಹೋದದ್ದು ನಾವು ಹೇಗುಂಟು ಅಂತೇಳಿ. ಅವರು ಮತ್ತೆ ಒಂದೊಂದಾಗಿ ತೋರಿಸ್ತಾ ಇದ್ದರು. ಮತ್ತು ನನ್ನ ಹಸ್ಬೆಂಡಿಗಂತ ಅಂಥದ್ರಲ್ಲಿ ಕ್ರೇಜಿ ಜಾಸ್ತಿ, ಅಂದರೆ ಸೋಪ್ ಐಟಮ್, ಫೇಸ್ ಕ್ರೀಮಲ್ಲಿ. ಹಾಗೆ ಅವ್ರು ನೋಡ್ತಿದ್ರು. ಮತ್ತು ನಾವು ಅಲ್ಲಿಂದ ಮಾರ್ಕೆಟ್ಗೆ ಹೋಗುವ ಅಂತೇಳಿ ಆಯಿತು, ಅಲ್ಲಿಂದ ನಡ್ಕೊಂಡು ಹೋಗುವ ಅಂತೇಳಿ. ಅಲ್ಲಿ ನೋಡುವಾಗ ಇಷ್ಟು ದೂರ ಇತ್ತು ಮಾರ್ಕೆಟಿಗೆ. ಮತ್ತು ನಾವು ಅರ್ಧದಲ್ಲಿ ನಡ್ಕೊಂಡು ಹೋದೆವು, ಮತ್ತು ಅಮ್ಮನಿಗೆಲ್ಲ ಆಗಲಿಲ್ಲ. ಆ ಥರ ನಾವು ಅರ್ಧದಲ್ಲಿ ರಿಕ್ಷಾ ಮಾಡಿ ಹೋದೆವು. ನನಗಂತೂ ರಾತ್ರಿ ಹೊತ್ತಲ್ಲಿ ಶಾಪೆಲ್ಲ ನೋಡಿಕೊಂಡು ಹೋಗಲಿಕ್ಕೆ ನನಗಂತೂ ಖುಷಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ನಷ್ಟು ವೀಡಿಯೋಗಾಗಿ ಅಲ್ಲಿನ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಮತ್ತು ನಾವು ಅಲ್ಲಿಂದ ಮನೆಗೆ ಹೊರಟೆವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.